ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಏನು ವಿಜಯಪುರದಲ್ಲಿ 2024ರಲ್ಲಿ ಮತ್ತು 25ರಲ್ಲಿ ಏನು ಮೇಲಿನ ಮೇಲೆ ಮಳೆಗಾಲದಲ್ಲಿ ಮಳೆ ತುಂಬ ಭಾರಿ ಮಳೆಯಾಗಿ ಏನು ಫ್ಲಡ್ ಆಗ್ತಾ ಇತ್ತು. ಈ ರಾಮನಗರ ಏರಿಯಾ, ಈ RTO ಆಫೀಸ್ ಕಡೆ, ಆಮೇಲೆ ಈ ಕಡೆ ಬಾಗವಾನ್ ಕಾಲನಿ, ಇಬ್ರಾಹಿಂ ರೋಜಾ, ಈ ಕಡೆ ಫ್ಲಡ್ಡನ್ನು ತಪ್ಪಿಸ್ಲಿಕ್ಕೆ ಶಾಪುರ್ ಅಗಸಿ ನಾವು ಈಗಾಗಲೇ ಕೋಟೆಗೋಡ ಕಂದಕವನ್ನು ಏನು ಕ್ಲೀನ್ ಮಾಡ್ಬೇಕಂತಕೊಂಡು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು, ಮೊನ್ನೆ ಶಾಸಕರು, ಜಿಲ್ಲಾಧಿಕಾರಿಗಳು ಈಗಾಗಲೇ ಹಲವಾರು ಬಾರಿ ವಿಸಿಟ್ ಮಾಡಿ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡ್ಬೇಕಂತ ಹೇಳಿದ್ರು. ಮೂಲ ಈ ಹಿಂದೇನು ಐತಿಹಾಸಿಕ ಕೋಟೆಗೋಡೆ ಪಕ್ಕ ಇರ್ತಕ್ಕಂಥ ಕಂದಕವನ್ನ ಸಂಪೂರ್ಣವಾಗಿ ನಾವು ಕ್ಲಿಯರ್ ಮಾಡಿ ಅದು ಸ್ವಚ್ಛ ಮಾಡಿದ್ರೆ ಔಟ್ಸೈಡ್ ದ ಪೋರ್ಟಲ್ ಇರ್ತಕ್ಕಂಥ ಏನು ಫ್ಲಡ್ ಆಗ್ತಾ ಇದೆ ಆ ಶಾಶ್ವತ ಪರಿಹಾರ ಕಲ್ಪಿಸಬೇಕಂತ ಹೇಳಿ ಏನು ನಿರ್ದೇಶನ ಕೊಟ್ಟಿದ್ರು. ಆ ಪ್ರಕಾರ ನಾವು ಈಗಾಗಲೇ ಮಳೆಗಾಲಕ್ಕಿಂತ ಮುಂಚಿತವಾಗಿ ಈಗಾಗಲೇ ನಾವು ಕೋಟೆಗೋಡೆ ಕಂದಕವನ್ನ ಕ್ಲೀನ್ ಮಾಡಿ ನೀರು ಸಾರಾಗಿ ಹೋಗ್ಲಿಕ್ಕೆ ಎಲ್ಲ ಕ್ರಮ ಕೈಗೊಂಡ್ವಿ. ಜೊತೆಗೆ ಎಲ್ಲೆಲ್ಲಿ ಸ್ಟಾರ್ ಮೋಟರ್ ಡ್ರೈನ್ಸ್ ಇದಾವೆ ಅವುಗಳನ್ನು ಸಹಿತ ನಾವೆಲ್ಲ ಪಾಲಿಕೆ ಸದಸ್ಯರು, ಮೇಯರ್, ಪೂಜೆ ಮಹಾಪೌರರು, ಡೆಪ್ಟಿ ಮೇಯರ್ ಅವರು ಎಲ್ಲರೂ ವಾರ್ಡ್ ವೈಸ್ ಎಲ್ಲ ವಿಸಿಟ್ ಮಾಡಿ ಈಗಾಗಲೇ ನಮ್ಮಲ್ಲಿ ಸುಮಾರು ಒಂದು 20 ದಿನದಿಂದ ಎಲ್ಲ ಮೀಟಿಂಗ್ ಮಾಡಿ ಎಲ್ಲ ಕೂಡ ಸಹಿತ ಈ ಹಿಂದೆ ಏನು 2025ರಲ್ಲಿ ಫ್ಲಡ್ ಆದಂಥ ಸ್ಥಳಗಳನ್ನು ಐಡೆಂಟಿಫೈ ಮಾಡಿ ಅಲ್ಲೆಲ್ಲವೂ ಕೂಡ ನಾವು ಡ್ರೈನ್ಗಳನ್ನು ಡಿಸಿಲ್ಟಿಂಗ್ ಮಾಡಿದ್ವಿ. ಜೊತೆಗೆ ಕೋಟೆಗೋಡೆ ಕಂದಕವನ್ನು ಸುಮಾರು ಎಷ್ಟೋ ವರ್ಷಗಳಿಂದ ಸದಸ್ಯರು ಸಹಿತ ಹೇಳ್ತಾರೆ, ಎಷ್ಟೋ ವರ್ಷಗಳಿಂದ ಸಹಿತ ಇಲ್ಲಿ ಬರ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ತದಕ್ಕಿಲ್ಲ. ಈ ಸತಿ ನಮ್ಮೆಲ್ಲ ಸದಸ್ಯರೆಲ್ಲ ಮುತುವರ್ಜಿ ವಹಿಸಿ ಅವರೆಲ್ಲರೂ ಈ ಸತಿ ಕಾಮಗಾರಿ ತೆಗೆದುಕೊಳ್ಳಬೇಕು ನಮ್ಗೆ ಒತ್ತಾಯ ಮಾಡಿದ್ರು. ಆ ಪ್ರಕಾರ ನಾವು ಮತ್ತು ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಕೂಡಿ ಇವತ್ತು ಕೋಟೆಗೋಡೆ ಕಂದಕ ನಾವು ಸ್ವಚ್ಛ ಮಾಡ್ತಾ ಇದ್ವಿ. ಟೋಟಲಿ ಎಂಟೈರ್ 11 ಕಿಲೋಮೀಟರ್ ಸ್ಟ್ರೆಚ್ ಇದೆ. ಕೆಲವಷ್ಟು ಕಡೆ ಈ ನಾವು ನವಭಾಗ ರಸ್ತೆಯಿಂದ RTO ಆಫೀಸ್ ವರೆಗೆ ಸುಮಾರು ಸ್ಟ್ರೆಚ್ ನಮ್ಮಲ್ಲಿ ಪ್ರೈವೇಟ್ ಜಾಗ ಇದೆ. ಆದಾಗ್ಯೂ ಸಹಿತ ಪ್ರೈವೇಟ್ ಓನರ್ಸ್ ಸಹಿತ ನಮ್ಮೆಲ್ಲ ಸಹಕಾರ ಮಾಡಿ ಈಗ ನಾವು ಕಂಪ್ಲೀಟ್ ಸುಮಾರು ನಾವು ಒಂದು 4-5 ಕಿಲೋಮೀಟರ್ ಸ್ಟ್ರೆಚ್ ಅನ್ನು ನಾವು ಈಗ ನವಭಾಗ ರಸ್ತೆಯಿಂದ RTO ಆಫೀಸ್ ಕಡೆ ಇರ್ಬೋದು, ಮನುಗುಳ ಅಗಸಿಯಿಂದ ಕಸ್ತೂರು ಕಾಲನಿವರೆಗೆ, ಆಮೇಲೆ ಈ ಕಡೆ ಅಡಚಿಗಲ್ಲಿಯಿಂದ ಶಾಪುರ್ ಅಗಸಿವರೆಗೆ ಇವು ನಾವು ಕಂಪ್ಲೀಟ್ ನಾವೆಲ್ಲ ಕೋಟೆಗೋಡೆ ಕಂದಕವನ್ನು ಕ್ಲೀನ್ ಮಾಡಿ ಏನು ಫ್ಲಡ್ ಆಗ್ತಾ ಇತ್ತಲ್ಲ ಅದನ್ನ ಶಾಶ್ವತ ಪರಿಹಾರ ಮಾಡಲಿಕ್ಕೆ ಕಂದಕವನ್ನು ಕ್ಲೀನ್ ಮಾಡಿದ್ವಿ. ಸರ್, ಮೊನ್ನೆ ಮಳೆ ಆಯ್ತಲ್ಲ ಬಿಜಾಪುರ್ನಾಗ, ಅದು ನೀರು ಸರ್ ಜೇಮ್ ರಸ್ತೆ, ಬಡಿ ಕಮಾನ್ ಮುಂದ್ಗಡೆ ಎಲ್ಲ ಬರ್ತಾ ಇದೆ. ಈಗ ಒಂದು ತಾವು ಹೇಳೋದು ಸರಿ ಇದೆ. ನಮಗೆ ಸಿಟಿಗೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಸುಮಾರು 150 ಕೋಟಿ ಮಂಜೂರಾಗಿತ್ತು. ಬಟ್ ಈಗಾಗಲೇ ಟೆಂಡರ್ ಕಾಲ್ ಮಾಡಿ ವರ್ಕ್ ಆರ್ಡರ್ ಕೊಟ್ಟು ಅಂದ್ರೆ ಈಗ ಅಗ್ರಿಮೆಂಟ್ ಸ್ಟೇಜಲ್ಲಿ ಇದೆ. ಈಗಾಗಲೇ ಎಲ್ಲೋ ಇಶ್ಯೂ ಮಾಡಿದರೆ ಈಗ ಕಾಂಟ್ರಾಕ್ಟರ್ ಮುಖಾಂತರ ಕೂಡಲೇ ಕೆಲವಷ್ಟು ಕಾಮಗಳನ್ನು ಪ್ರಾರಂಭ ಮಾಡಿದರೆ ಅವು ಸಹಿತ ಏನು JM ರಸ್ತೆ ಇರ್ಬೋದು, ನವಭಾಗ ರಸ್ತೆ ನಮ್ಮ ಮೇಜರ್ ಆಗಿರ್ತಕ್ಕಂಥ ಈಗ ನವಭಾಗ ರಸ್ತೆಯಲ್ಲಿ ನಮ್ಗೆ ತುಂಬಾ ಫ್ಲಡ್ ಆಗ್ತಾ ಇತ್ತು. ಅಲ್ಲಿ ಕೋಟೆಗೋಡೆ ಹೊರಗೆ ನೀರು ಬಂದು ಪಾಸ್ ಆಗಿ ನವಭಾಗ ಫ್ಲಡ್ ಆಗ್ತಾ ಇತ್ತು. ಇನ್ನು ಕೋಟೆಗೋಡೆ ನೀರು ಪಾಸ್ ಆಗಲಾರ್ದಂಗೆ ಕೋಟೆಗೋಡೆ ಕಂದಕವನ್ನು ಸಂಪೂರ್ಣ ಕ್ಲೀನ್ ಮಾಡಿ ಏನು ಇನ್ಸೈಡ್ ದ ಪೋರ್ಟಲ್ ಬರ್ತಕ್ಕಂಥ ಏನು ಅಲ್ಲಿ ಫ್ಲಡ್ ಆಗ್ತದಲ್ಲ ಅದನ್ನು ಸಹಿತ ಶಾಶ್ವತ ಪರಿಹಾರ ಮಾಡಲಿಕ್ಕೆ ನಾವು ಇನ್ನೊಂದು ವಾರದಲ್ಲಿ ಆ ಸ್ಟಾರ್ ಮೋಟರ್ ಡ್ರೈನ್ ಕೆಲಸ ಪ್ರಾರಂಭ ಮಾಡ್ತೀವಿ. ಈ ಏನು ನಮ್ಮದು ಈಗಾಗಲೇ ಕೈಗೊಂಡಂಥ ಕಾಮಗಾರಿಗಳು ಏನು ಮಂಜೂರಾಗಿದಾವಲ್ಲ ಆ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡ ನಂತರ ಒಂದು 90% ನಮ್ಮಲ್ಲಿ ಫ್ಲಡ್ ಅನ್ನ ನಾವು ಕಡಿಮೆ ಮಾಡ್ಬೋದು. ವಿಶೇಷವಾಗಿ ವಿಜಯಪುರ ಒಳಗ ಏನು ರಾಜಕಾಲುವೆ ಅಥವಾ ಕೋಟೆಗೋಡೆ ಪಕ್ಕದಾಗ ಏನು ಮಳೆಗಾಲ ಸಂದರ್ಭದಲ್ಲಿ ಬಹಳ ಏನು ಫ್ಲಡ್ ಬಂದು ಅಲ್ಲಿ ನೀರು ಸರಾಗವಾಗಿ ಹೋಗಕ್ಕೆ ಅನುಕೂಲ ಇದ್ದಿದ್ದಿಲ್ಲ. ನಾವು ನಮ್ಮ ರಾಹುಲ್ ಜಾಧವ್ ಅವರು ಈ ಸಂಬಂಧಪಟ್ಟೆಲ್ಲ ಕಾರ್ಪೊರೇಟ್ಗಳು, ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು, DC ಅವರಿಗೆ, ಮಹಾಪೌರರಿಗೆ ಎಲ್ಲ ವಿನಂತಿ ಮಾಡಿದಾಗ ಈ ವಿಶೇಷ ಬಹಳ ದಿವಸದ ನಮ್ಮ ಬೇಡಿಕೆ ಇತ್ತು. ಯಾಕಂದ್ರೆ ಇಲ್ಲಿ ಕಂಟಿ ಬೆಳೆದು ಬಹಳ ಸ್ವಚ್ಛ ಇದ್ದಿದ್ದಿಲ್ಲ, ಇದು ನೀರು ಸರಾಗವಾಗಿ ಪಾಸ್ ಹಾಕಿದಿಲ್ಲ. ಅದಕ್ಕೆ ನಾವೆಲ್ಲ ಅಧಿಕಾರಿಗಳಿಗೆ ಹೇಳಿದ್ಮೇಲೆ ಅವ್ರು ಕೂಡಲೇ ಕಾರ್ಯಪ್ರವೃತ್ತವಾಗಿ ಈ ರೀತಿ ನಮ್ಮ ಪೂರ ಏನು ಅಲ್ಲಿ ಮೇಲೆ ಹಿಡಿದು ನೀರನ್ನು ಎಷ್ಟೇ ಮಳೆ ಬಂದ್ರು ನೀರು ಪಾಸ್ ಆಗುವಂಗ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಕೊಟ್ಟಾರ. ಮತ್ತೆ ಇದು ಕೋಟೆಗೋಡೆ ಒಂದು ಹಿಸ್ಟಾರಿಕಲ್ ಮೂಮೆಂಟ್ ಐತಿ, ಮುಲುಕ್ ಅಂತ ಉಪತ್ ಕರಿತೀವಿ. ಇಲ್ಲಿ ಕೂಡ ಮುಂಬರುವ ದಿವಸ ಒಳಗೆ ಒಂದು ವಿಶೇಷ ಯೋಜನೆ ಹಾಕೊಂಡು ಇಲ್ಲಿ ಪ್ಯೂರ್ಸ್ ಹಾಕಿ ಲೈಟ್ ಅಥವಾ ಕೂಡಾಕ ಒಂದು ಬೆಳಗ್ಗೆ ವಾಕಿಂಗ್ ಮಾಡಕ್ ವ್ಯವಹಾರ ಮಾಡೋರು ಇರ್ಬೋದು. ವಿಜಯಪುರ ನೋಡಕ್ ಬಂದಾಗ ಇದನ್ನು ಕೂಡ ಕೋಟೆಗೋಡಿನ ಒಂದು ನೋಡಕ್ ಬರುವಂತ ಒಂದು ಒಳ್ಳೆ ವಾತಾವರಣ ಇವತ್ತಿನ ದಿವಸ ನಿರ್ಮಾಣ ಆಗೈತಿ. ಅದಕ್ಕೆ ಈ ಸಂದರ್ಭದಲ್ಲಿ ಬಹಳ ಇಲ್ಲಿ ಹುಳುಗಳಿರ್ಬೋದು, ಎಲ್ಲ ಸುತ್ತಲೂ ಜನರಿಗೆ ಬಹಳ ಪ್ರಾಬ್ಲಮ್ ಆಗೈತಿ. ಎಲ್ಲ ಸ್ವಚ್ಛ ಮಾಡೋದ್ರಿಂದ ಅನೇಕ ಸಮಸ್ಯೆಗಳು ನಿವಾರಣೆ ಆಗ್ಯಾವ ಮತ್ತು ಒಂದು ಒಳ್ಳೆ ಸ್ವಚ್ಛ ಕಾಣತೈತಿ. ಅದಕ್ಕೆ ಎಷ್ಟೇ ಮಳೆ ಬಂದ್ರು ಕೂಡ ನೀರು ಸರಾಗವಾಗಿ ಪಾಸ್ ಹಾಕವತ್ತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ನಮಗೆ ಸಹಕಾರ ನೀಡಿದಂತ ನಮ್ಮ ಆಯುಕ್ತರಿರ್ಬೋದು, ಜಿಲ್ಲಾಧಿಕಾರಿ, ಪೂಜ್ಯ ಮಹಾಪೌರರು, ನಮ್ಮ ಉಸ್ತುವಾರಿ ಮಂತ್ರಿಗಳು, ಶಾಸಕರು ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ವಾರ್ಡಿನ ಜನತೆ ಪರವಾಗಿ ನಾವು ಅವರಿಗೆ ಅಭಿನಂದನೆ ಸಲಕ್ಕೆ ಇಚ್ಛಾಪಡಿಸ್ತೇವೆ. ಸರ್, ಈಗ ಅಲ್ಲಿ ಶಿವಾ ಸರ್ಕಲ್ ಇರ್ಬೋದು, ಇಲ್ಲಿರ್ಬೋದು, ಈಗಂತೂ ಕ್ಲೀನ್ ಆಗ್ಯದ ಸರ್. ಮುಂದಿನ ಯಾವ್ದಾದ್ರು ನಾವು ಈಗಾಗಲೇ ಆಯುಕ್ತರಿಗೆ ಮನವಿ ಮಾಡ್ಯಾವ. ನಾವು ಇಲ್ಲೆಲ್ಲ ಕೂಡಾಕ್ ಸ್ವಲ್ಪ ಪೇವರ್ಸ್ ಹಾಕೊಟ್ಟು ಗಿಡ ಹಚ್ಚಿದ್ರೆ ಸ್ವಲ್ಪ ವಾಕಿಂಗ್ ಮಾಡಕ್ಕೂ ಜನರಿಗೆ ಅನುಕೂಲ ಆಕೈತಿ, ಸ್ವಚ್ಛನೂ ಉಳಿತೈತಿ. ಅದಕ್ಕೆ ಆ ದೃಷ್ಟಿಕೋನ ಇಟ್ಕೊಂಡು ಮುಂದೆ ಯಾವ್ದಾದ್ರು ಅನುದಾನ ಬಂದ್ರೆ ಅನುದಾನ ಮೀಸಲಿಡ್ರಿ ಅಂತೇಳಿ ನಾವು ಅವ್ರಿಗೆ ವಿನಂತಿ ಮಾಡ್ಕೊತೇವೆ.
ಸರ್ ಆರ್ಕಿಯಾಲಜಿಕಲ್ ಬರ್ತೈತಿ, ಬಟ್ ಅಲ್ಲೇನು ದುಡ್ಡಿನ ಕೊರತೆ ಇರ್ಬೋದು ಅಥವಾ ಏನ ಅಲ್ಲಿ ಸ್ವಲ್ಪ ಏನೋ ಸಮಸ್ಯೆ ಇರ್ಬೋದು. ಆದ್ರೂ ಕೂಡ ಮಹಾನಗರ ಪಾಲಿಕೆ ನಮ್ಮ ಕರ್ತವ್ಯ ಐತಿದೆ. ಯಾಕಂದ್ರೆ ಜನರಿಗೆ ನೀಡ್ ಏನು ಮಳೆ ಬಂದಾಗ ಏನು ತೊಂದರೆ ಆಗಲಾರ್ದಂತ ಒಂದು ಕೆಲಸನ ಮಹಾನಗರ ಪಾಲಿಕೆ ಮಾಡಬೇಕು, ಮುಂದಾಗಿ ಮಾಡಬೇಕು. ಅದಕ್ಕೆ ಆ ದೃಷ್ಟಿಕೋನ ಇಟ್ಕೊಂಡು ಒಂದ್ ಒಳ್ಳೆ ಕಾಮಗಾರಿಯನ್ನು ಇವತ್ತು ನಾವು ಕೈಗೊಂಡಿವಿ ಸರ್. ಸಾಕಷ್ಟು ಕೊಟ್ಟಿಗೆಗಳು ಮತ್ತು ಇಂಥ ಬ್ರಿಡ್ಜ್ ಎಲ್ಲ ಕಡೆ ಬಿದ್ದು ಸರ್, ನೀರಾಗಿ ಮಳೆ ಬಂದು ಅದಕ್ಕೆ ಸರ್ ಈಗ ಅದ್ರ ಸಲುವಾಗಿ ಇವನು ಧಕ್ಕೆ ಆಗಬಾರ್ದು. ಯಾಕಂದ್ರೆ ನೋಡಿ ಸರ್, ಈ ನೋಡಿದ್ರೆ ಎಷ್ಟು ಚಂದ ಕಾಣ್ತೈತಿ. ಇಲ್ಲಿ ನಿಂತು ನೋಡಕ ನಮ್ಗೆ ನಾವೇ ಒಟ್ಟು ಬಂದಿದ್ದಿಲ್ಲ, ಇಲ್ಲಿ ನಾವು ಹಿಡಿದು ನೋಡಿದ್ದೇ ಇಲ್ಲ. ಈ ಎಲ್ಲಾ ಕ್ಲೀನ್ ಮಾಡಿದಾಗ ನಮಗೂ ಒಂದ್ ಸಂತೋಷ ಆಗತೈತಿ. ಈ ರೀತಿ ಒಂದ್ ಕೆಲಸ ಮಾಡಿದಕ್ಕೂ ನಮಗ್ ಒಂದ್ ಸ್ವಲ್ಪ ಸಂತೋಷ ಆಗತೈತಿ. ಅದಾವತ್ ನಮಗೂ ಗೊತ್ತಾಗತೈತಿ. ಎಸ್ ಸರ್. ಈಗಾಗಲೇ ನಮ್ಮ ಆಯುಕ್ತರಾದ ಶ್ರೀ ಮಕ್ಕಳಿಗೆ ಸಾರ್ ಬಂದಾರ ವಿಸಿಟ್ ಮಾಡಕ್ಕೆ. ಗೊತ್ತಾ, ಛತ್ರಪತಿ ಶಿವಾಜಿ ಮಹಾರಾಜ್ ವೃತ್ತದ ಶಾಪರೇಶ್ವರಿಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡ್ತಾ ಇದೆ. ನಾವು ನೋಡಿರ್ಬೋದು, ಹೋದ ಸಲ ಹಚ್ಚಿ ಸಲ ಮಳೆಗಾಲ ನೀರು ತುಂಬಿತ್ತು, ಪೂರ್ತಿ ಅಲ್ಲ, ಪೂರ್ತಿ ರಾಮನಗರ ಹಿಡ್ಕೊಂಡು ಪೂರ್ತಿ ನೀರು ತುಂಬಿತ್ತು. ಈ ಸಲ ಈ ಕಡೆ ನಮ್ಮ ಶಿವರದ ಬಾಗಲಕೋಟೆ ವಾರ್ಡ್ ಹಿಡ್ಕೊಂಡು ಹಾಸ್ಪಿಟಲ್ ಹಾಸ್ಪಿಟಲ್ ಹಿಡ್ಕೊಂಡು ಅದೇ ದವಾಖಾನೆ ಹಿಡ್ಕೊಂಡು ಪೂರ್ತಿ ಅಲ್ಲಿ ಕ್ಲೀನ್ ಮಾಡ್ಕೊಂಡವ್ರಲ್ಲ. ಈಚೆ ಕಡೆ ಭಾಗದಿಂದ ಪೂರ್ತಿ ನಾವು ಕ್ಲೀನ್ ಮಾಡಿವಿ. ಮುಳ್ಳಿನ ಕಂಟಿದ್ದು ಇಲ್ಲ. ನನಗೆ 30-40 ವರ್ಷ ಆಯ್ತು ಯಾರು ಕ್ಲೀನ್ ಆಗಿದ್ದಿಲ್ಲ. ಫಸ್ಟ್ ಟೈಮ್ ಹಿಸ್ಟ್ರಿನಾಗ ಇಷ್ಟೆಲ್ಲ ಕ್ಲೀನ್ ಮಾಡಿ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡ್ತೈತಿ, ನೀರು ಪಾಸ್ ಐತಿ. ನೋಡೋದು 2 ದಿನ ಮಳೆ ಬಂದೈತಿ, ಸ್ವಲ್ಪ ಹನಿ ನೀರು ಐತಿಲ್ಲ, ಒಟ್ಟು ನೀರು ಪಾಸ್ ಆಗತ್ತಾವ. ಅಂದ್ರೆ ಸಾರ್ವಜನಿಕ ಆಕ್ಚುಲಿ ಅವ್ರು ಮಾಡ್ಬೇಕಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ಬೇಕಾಗಿತ್ತು. ಅವ್ರು ಮಾಡಿಲ್ಲ, ನಾವು ಮಾಡಕತ್ತೀವಿ, ನಮ್ಮ ಖರ್ಚು ಮಾಡತ್ತು. ನಾನು ಒಂದು ನಮ್ಮ MP ಸಾರು ವಿಸಿಟ್ ಮಾಡ್ತೀನಿ. ನಾ ಅವರು ಕೂಡ ಬಂದು ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿದ್ರಪ್ಪ ಕೇಂದ್ರ ಸರ್ಕಾರ ಹಣ ಇರ್ತೈತಿ. ಒಂದು ವಾಕಿಂಗ್ ಟ್ರ್ಯಾಕ್ ಸಾರ್ವಜನಿಕ ಬಂದಿಲ್ಲ ಸ್ಥಳ ಆಗಬೇಕು. ಒಂದು ಯಾಕಂದ್ರೆ ಹಿಂದೆಲ್ಲ ಮೂಲಕ ತೋಪ್ ಐತಿ. ಒಂದು ಸಿಸ್ಟಮೆಟಿಕ್ ಒಂದು ವಾತಾವರಣ, ಒಂದು ಸಿಸ್ಟಮೆಟಿಕ್ ಇದ್ರೆ ವಾತಾವರಣ ಬದಲಾವಣೆ ಆಗ್ಬಿಡ್ತೈತಿ. ಈ ಸಾಕಷ್ಟು ಹೊಳ ಕೊಡ್ತಿದ್ವು. ನಮ್ಮ ಶಾಸಕರು ಬಂದಿರು, ಉಸ್ತುವಾರಿ ಸಚಿವರು ಇಲ್ಲಿ ಬಂದಿರ್ತಾರೆ, ಎಲ್ಲರೂ ಬಂದಿರ್ತಾರೆ, ಶಿವ ಸರ್ಕಾರಕ್ಕೆ ಎಲ್ಲರೂ ಇಲ್ಲಿ ಬಂದಿರ್ತಾರೆ. ಅವ್ರ ಗಮನ ಕೊಟ್ಟಿದ್ದೀನಿ ನಾನು. ಮಾನ್ಯ ಅವರು ಕೂಡ ಒಂದು ಆಯುಕ್ತರ ಗಮನ ತಂದು ಆಯುಕ್ತರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಅವರೇ ಮೇನಿಗೆ ಅವ್ರಿಗೆ ಒಂದು ಪತ್ರ ಕೊಟ್ಟೆ, ಸರ್ ಹಿಂಗೈತೆ ಸರ್, ಮುಂದಿನ ಸಲ ನೀರಿನ ಇದು ಮಳೆ ನೀರು ಸಮಸ್ಯೆ ಆಗಿಲ್ಲ, ಅದೊಂದು ಮಾಡಿ ನೋಡೋ ಸರ್ ತಂದೆ, ಪ್ರಯೋಗ ಮಾಡಿ ನೋಡೋ ಸರ್ ತಂದ. ಅವ್ರು ಸಾಕಷ್ಟು ನಾವು ಎಷ್ಟು ಅವ್ರು ಎಡೆ ಕೊಟ್ಟಿವು. ಒಂದು ಒಳ್ಳೆ ಸ್ಥಳ ಇದು. ಇಲ್ಲಿ ಬಂದು ನಿತ್ಯ ಎಲ್ಲ ಮುಳ್ಳಿನ ಕಂಟಿದ್ದು ಇದು. ಇಲ್ಲೆಲ್ಲ ವಾಕಿಂಗ್ ಇಲ್ಲಿ ಪೂರ್ತಿ ಶಾಪರೇಶ್ ಕೂಡ ನಡ್ಕೊತ ಹೋಗ್ಬೋದು. ಒಂದು ವಾಕಿಂಗ್ ಟ್ರ್ಯಾಕಿಂಗ್ ಮಾಡ್ಬೇಕಂತ ನಮ್ದು ಒಂದು ಕನಸು ಐತಿ. ನೋಡು ಮುಂದೆ ಯಾವ ರೀತಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕಂತ ನಾವು ಆಯುಕ್ತರಿಗೆ, ನಾವೆಲ್ಲ ಮೇಯರ್ಗೆ, ನಾವೆಲ್ಲ ಮಹಾನಗರ ಪಾಲಿಕೆ, ಎಲ್ಲರೂ ಮಹಾನಗರ ಪಾಲಿಕೆ ಎಲ್ಲ ಕೋಟೆಗಡಿ, ನಮ್ದು ಅಷ್ಟೇ ಕೋಟೆಗಡಿಯಲ್ಲಿ ಎಲ್ಲ ಕೋಟೆಗಡಿ ಡೆವಲಪ್ಮೆಂಟ್ ಆಗಬೇಕು. ಎಲ್ಲರೂ ಸಹಕಾರ ನೀಡಬೇಕಾಗಿ ಮಾನ್ಯ ಆಯುಕ್ತರಾಗೂ ಪೂಜೆ ಮಹಾಪೌರಲ್ಲಿ ವಿನಂತಿ ಮಾಡ್ತೀನಿ. ಎಲ್ಲ ಕಡೆ ರಾಜಕಾಲಿ ಓಪನ್ ಆಗಿ, ರಾಜಕಾಲಿ ಎಲ್ಲ ಓಪನ್ ಆಗ್ಬೇಕು. ನೀರು ಪಾಸ್ ಆಗ್ಬೇಕ್ರಿ, ನೀರು ಪಾಸ್ ಆಗ್ಬೇಕು. ನೀರಕ್ಕೆ ನಾವು 1,000 ವಿನಂತಿ ಮಾಡ್ತೀನಿ. ಯಾವ ಕಂದಕನೇ ಡ್ರೈನೇಜ್ ನೀರು ಬಿಡಬಾರ್ದು, ಯಾರು ಕಸ ಹಾಕಬಾರ್ದು, ಸ್ವಚ್ಛ ನೀರು ಮೈ ನೀರು. ಒಂದು ಟೈಮ್ನಾಗ ಲಕ್ಷಾಂಗಟ್ಲೆ ಒಂದು ಕುಡಿಲಾಕ ನೀರು ಯೂಸ್ ಮಾಡ್ತಿದ್ರು. ಕಂದಕನಾಗ ಸೈಡಿಗೆಲ್ಲ ಕುಡಿಲಾಕ ನೀರು ಯೂಸ್ ಮಾಡ್ತಿದ್ರು ಹಿಸ್ಟ್ರಿ ಮೊದಲು. ಅವಾಗ ಪಾಪ್ಯುಲೇಷನ್ 12 ಲಕ್ಷ ವಿಜಯಪುರ ಪಾಪ್ಯುಲೇಷನ್ ಇತ್ತು. ಅವಾಗ ಕುಡಿಲಾಕ ನೀರೆಲ್ಲ ಕಂದಕ ನೀರು ಯೂಸ್ ಮಾಡ್ತಿದ್ರು. ಈ ಗಟರ್ ನೀರೆಲ್ಲ ಬರಕತ್ತಾವ. ಈ ರೀತಿ ಆಗ್ಬಾರ್ದು. ಸ್ವಚ್ಛ ಮಳೆ ನೀರು ಬರಲಿ. ಮಳೆ ನೀರು ಬರ್ತಂದ್ರೆ ವಾತಾವರಣ ಚೇಂಜ್ ಆಗ್ಬಿಡ್ತೈತಿ. ಅದಕ್ಕೆ ಎಲ್ಲ ಕ್ಲೀನೆಸ್ ಆಗಲಿ, ಈಗ ವಿಶೇಷ ಅಭಿವೃದ್ಧಿ ಆಗತ್ತೈತಿ. ಈಗ ಇದೇ ರೀತಿ ಮುಂದೆ ಅಭಿವೃದ್ಧಿ ಆಗಲಿ ಅಂತ ತಿಳಿಸಿ ನಾವು ವಿನಂತಿ ಮಾಡ್ತೀವಿ. वालेकुम, जय भीम। आप देख सकते हैं कि बीजापुर शहर में जो बारिश ज्यादा होने की वजह से जो कई राजकालवे जो है बंद हुए थे, आज महानगर पालिका कमिश्नर की तरफ से और जो कारपोरेटर्स हैं उनकी मेहनत का ही नतीजा है कि पूरे राजकालवे जो है पूरे महानगर पालिका की तरफ से पाक किए जा रहे हैं और वहाँ पर जो भी मरम्मत का काम है वो किया जा रहा है। आने वाले दिनों में इनका कहना है कि कितने भी बारिश ज्यादा हुई तो भी पानी कहीं रुकेगा नहीं। जैसा कि हमने आपको बताया था कि पानी हर जगह जो है रुका हुआ है, घरों में जा रहा है। तो ये महानगर पालिका कमिश्नर की एक बहुत बड़ी कामयाबी है और साथ साथ तो कारपोरेटर की भी कामयाबी है। आप देख सकते हैं कि पूरे बीजापुर सिटी का जो राजकालवे कहाँ पर है वहाँ पर वो साफ सफाई का काम जो है वो कर रहे हैं। और आने वाले दिनों में अगर बारिश ज्यादा होती भी है तो इनका कहना है कि कोई भी लोगों को परेशानी का सामना नहीं करना पड़ेगा, क्योंकि राजकालवे जो है एक ब्लूप्रिंट है पहले राजा महाराजाओं का कि पानी कितना भी पानी आए तो बाहर जाकर एक जगह स्टॉक नदी में नाले में स्टॉक होता था। तो चंद लोगों की वजह से या कोई कचरा फेंकने की वजह से या जो कोट दीवार जो है पत्थर गिरने की वजह से जो है वहाँ कुछ प्लास्टिक का कचरा वगैरह फेंकने की वजह से राजकालवे ब्लॉक हुआ था। इनका कहना है कि ये सभी चीज को ये पाक साफ कर रहे हैं और राजकालवे के बाजू जो कई लोग गंदगी फैला रहे थे उसको भी महानगर पालिका आयुक्त की तरफ से जो है सफाई अभियान का काम जो है वो शुरू किया गया है। आप देख सकते हैं कि यहाँ पर महानगर पालिका के कमिश्नर भी पहुंचे हुए हैं और
यहाँ के कारपोरेटर भी पहुंचे हुए हैं। और फिर अब जो राजकालवे साफ करने का काम है बहुत ही जोरों से जो है चला हुआ है। और आप देख सकते हैं कि पानी यहाँ पर नहीं रुकेगा, ऐसा आश्वासन इनका दे रहे हैं। और बारिश आने वाले दिनों में बहुत ज्यादा बारिश है, कई वर्षों से लोग जो है बारिश के पानी का सामना करते आ रहे थे। अभी आने वाले दिनों में जो है लोगों को राहत मिलेगी, ऐसा महानगर पालिका कमिश्नर का कहना है। और आप देख सकते हैं कि महानगर पालिका कमिश्नर जो है अपनी पूरी जिम्मेदारी से काम कर रहे हैं। और ये राजकालवे के बाजू जो रास्ता बना है इनका कहना है कि आने वाले दिनों में एक टूरिस्ट प्लेस भी बनाया जाएगा और वॉकिंग करने का खूबसूरत नजारा जो है आने वाले दिनों में देखने को मिलेगा। ಆಮೇಲೆ ಇವತ್ತು ಈ ರೀತಿ ನೀರು ನೋಡಲ್ಲ ಮ್ಯಾಕ್ಸಿಮಮ್ ಕ್ಲಿಯರ್ ಆಗಿದೆ. ಎಷ್ಟು ಚಂದ ಕಾಣ್ತಿತ್ತು ನೋಡಿ ಸರ್ ಹೊಡಿದಿದೆ. ಮತ್ತಿಲ್ಲಿ ಹಿಸ್ಟಾರಿಕಲ್ ಪ್ರವಾಸಿಗರು ಬಂದ್ರೆ ಇದೆಲ್ಲ ಅಷ್ಟೇ ಕಾಣ್ತಿತ್ತು ಸರ್, ಅವ್ರಿಗೆ ಇದು ಸ್ವಚ್ಛ ಕಾಣಿಸ್ತಿದ್ದಿಲ್ಲ. ಈ ಬೇಕಾದಂಗೆ ನೋಡ್ಬೋದು. ದೊಡ್ಡ ದೊಡ್ಡ ಕಲ್ ಸರ್, ಇಂಥ ಕಲ್ ಸರ್ ಅವ್ರ ಮೂರು ಕೆಲಸ ಮಾಡಿಕೊಟ್ಟಿಲ್ಲ. ಬರೀ ಸ್ವಲ್ಪ ಬಗ್ಗೆ ಮತ್ತೆ ಮನುಷ್ಯರ ವಾಸನೆ ಆಗಿರಲಿಲ್ಲ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।